ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಕೇಳ್ತಾ, ಸೆಕೆಂಡ್ PUC ಕನ್ನಡದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಒಂದು 2 ಅಂಕ, 4 ಅಂಕ ಮತ್ತು 5 ಅಂಕಕ್ಕೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಇವಾಗ ಇದಕ್ಕಿಂತ ಮುಂಚೆ ನಾನು 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೆ. ಬಹು ನಿರೀಕ್ಷಿತ ಪ್ರಶ್ನೆಗಳು, ಕೀ ಉತ್ತರಗಳ ಸಹಿತ ಅಂತ ವಿಡಿಯೋಗಳಿದ್ದಾವೆ. ಆ 2 ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ಅಲ್ಲಿಂದಾನೇ ಬರ್ತವೆ. ಈ ವಿಡಿಯೋದಲ್ಲಿನೂ ಕೂಡ ನಿಮಗೆ ಒಂದು 20 ಮಾರ್ಕ್ಸ್ ಆದರೂ ಕೂಡ ಸಿಗ್ತವೆ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋವನ್ನು ಹೈಪ್ ಮಾಡಿ ಕಮೆಂಟ್ ಪಕ್ಕದಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ನಿಮಗೆ 5 ಪ್ರಶ್ನೆಗಳು ಹೊಂದಿಸಿ ಬರೆಯಲು ಕೇಳ್ತವೆ. ಇಲ್ಲಿ ಎಲ್ಲವನ್ನೂ ಕೊಟ್ಟಿದ್ದೀನಿ. ಇದರಲ್ಲಿ 2-3 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರ್ತದೆ. ಇನ್ ಕೇಸ್ ಏನಾದರೂ ಗದ್ಯ ಭಾಗದ್ದು ಬಂದರೆ, ಕದಡಿದ ಸಲಿಲಂ ತಿಳಿವಂದದೆ ಬರೆದವನು ನಾಗಚಂದ್ರ. ನಾಗಚಂದ್ರ ಬರೆದಿದ್ದ ಕೃತಿ ಪಂಪ ರಾಮಾಯಣ. ವಚನಗಳು ಬರೆದವರು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಇನ್ನು ಉರಿಲಿಂಗ ಪೆದ್ಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲು ಅಂತಕ್ಕಂಥ ಪದ್ಯ ಬರೆದವರು ಕುಮಾರವ್ಯಾಸ. ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಪಗೆಯಂ ಬಾಲಕನೆಂಬರೆ ಅಂತ ಇದೆ. ಇದನ್ನು ಬರೆದವರು ಪುಲಿಗೆರೆ ಸೋಮನಾಥ. ಈತನ ಕೃತಿ ಸೋಮೇಶ್ವರ ಶತಕ. ಇವರ ವಚನಗಳ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನು ಜಾಲಿಯ ಮರದಂತೆ ಬರೆದವರು ಪುರಂದರದಾಸರು. ಪುರಂದರದಾಸರ ಕಾವ್ಯನಾಮ ಪುರಂದರ ವಿಠಲ. ಈ 4 ಕಾವ್ಯನಾಮಗಳಲ್ಲಿ ಅಂಕಿತ ನಾಮಗಳಲ್ಲಿ 2 ಅಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತವೆ. ಬಾಕಿ ಪದ್ಯ ಮತ್ತು ಪದ್ಯದಲ್ಲಿರ್ತಕ್ಕಂಥ ಕವಿಗಳ ಹೆಸರು ಕೂಡ ನಿಮಗೆ ಬರ್ತದೆ. ಸ್ಕ್ರೀನ್ಶಾಟ್ ತೊಗೊಳ್ರಿ, ಪ್ರಿಪೇರ್ ಮಾಡಿ. ಓಕೆ. ಇನ್ನು ಗ್ರಾಮರ್ ಸೆಕ್ಷನ್ಗೆ ಬರ್ತೀನಿ. ಶಬ್ದಾರ್ಥ, ಪದಗಳ ಅರ್ಥ ಅಂತ ಕೇಳ್ತಾರೆ. ಒಟ್ಟು 3 ಅಥವಾ 4 ಕೊಟ್ಟು 2ಕ್ಕೆ ಪದಗಳ ಅರ್ಥಗಳನ್ನು ಬರಲಿಕ್ಕೆ ಕೇಳ್ತಾರೆ. ಇಲ್ಲಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಅದನ್ನು ನೀವೇನು ಮಾಡಿರಿ, 1-2 ಸಲ ನೋಡ್ಕೊಡ್ರಿ. ಖೇಚರ, ಗಂಧರ್ವ, ಭೃಂಗ, ದುಂಬಿ, ಭಂಗ, ತೊಂದರೆ, ಅರವಿಂದ, ತಾವರೆ, ಕಾಮ, ಆಸೆ, ಮನ್ಮಥ, ತೃಣ, ಹುಲ್ಲು, ಕಂಬನಿ, ಕಣ್ಣೀರು, ಪಥ, ಧಾರೈ, ಅಶ್ರುಜಲ, ಕಣ್ಣೀರು, ಅಂಧಕ, ಕುರುಡ, ಗ್ರಹ, ಮನೆ, ಕುಬ್ಜ, ಕುಳ್ಳ, ಗುಣ. ಇನ್ನು ಅಂಗ, ದೇಹ ಭಾಗ, ಕೇಡು, ನಾಶ, ಸಸೇಮಿರ, ಸ್ವಲ್ಪವೂ ಬರದು. ಅಹಿತ ಅಂದ್ರೆ ಶತ್ರು, ತಮ, ಕತ್ತಲೆ, ಧರಿತ್ರಿ, ಭೂಮಿ, ಹೆದೆ, ಬಿಲ್ಲಿನ ಹಗ್ಗ, ಶಶಿ, ಚಂದ್ರ, ಪೊಗರು, ಗರ್ವ. ಇವೆಲ್ಲ ಪದಗಳ ಅರ್ಥ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸಮಾನಾರ್ಥಕಗಳನ್ನು ಸಹಿತನೂ ಕೇಳ್ತಾರೆ. ಒಂದೇ ಪದದ ಅರ್ಥವನ್ನು ನೀವು 2 ಅರ್ಥಗಳನ್ನು ಬರಿಬೇಕು. ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಪದಗಳು: ಚಂದ್ರ, ತಿಂಗಳು, ಶಶಿ, ಸೋಮ, ಭಾನು, ಆಕಾಶ, ಗಗನ, ನಾರಿ, ವನಿತೆ, ಮಹಿಳೆ, ಕಾಂತಾರ, ಕಾಡು, ಕಾನನ, ಕೂಳು, ಅನ್ನ, ಆಹಾರ, ಕಾಳ, ಕಪ್ಪ, ಕತ್ತಲು, ಕಲಹ, ಜಗಳ, ಯುದ್ಧ, ಕೊರಗು, ಚಿಂತೆ, ಯೋಚನೆ, ಚಿತ್ತ, ಮನಸ್ಸು, ಬಗೆ, ಛಾತಿ, ಧೈರ್ಯ, ಕೆಚ್ಚು, ತೃಷೆ, ಬಾಯಾರಿಕೆ, ದಾಹ. ಇವೆಲ್ಲ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಸಮಾನಾರ್ಥಕ ಪದಗಳು. ಸ್ವಲ್ಪ ಸ್ಕ್ರೀನ್ಶಾಟನ್ನು ನೀವು ತೆಗಿಲೇಬೇಕು. ಯಾಕಂದರೆ ಇವು ಈಗೂ ಬರ್ತವೆ, ಆ್ಯನ್ಯುವಲ್ಗೂ ಬರ್ತವೆ, ಪ್ರಿಪ್ರೇಟ್ರಿಗೂ ಬರ್ತವೆ. ಇವು ಬಿಟ್ಟು ಬೇರೆ ಬರೋದೇ ಇಲ್ಲ, ಗ್ಯಾರಂಟಿಯಾಗಿ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಅಷ್ಟೆಲ್ಲ ಒಂದೇ ಕಡೆ ಕಲೆಕ್ಟ್ ಮಾಡಿ ನಿಮಗಾಗಿನೇ ಇದನ್ನು ಕೊಡ್ತಕ್ಕಂಥದ್ದು. ಇನ್ನು ಮುಂದೆ ಬರೋಣ, ನಾನಾರ್ಥಕಗಳು ಅಂತ ಕರೀತಾರೆ. ಇದು ಕೂಡ ನಾನಾರ್ಥಕಗಳು ಮೋಸ್ಟ್ ಇಂಪಾರ್ಟೆಂಟ್. ಸೂಳ್, ಸರದಿ ಹೊತ್ತು, ಕರ್, ಕೈ ತೆರಿಗೆ, ಎಡೆ, ನೈವೇದ್ಯ ತಾನ, ಗುಡಿ, ಬಾವುಟ, ದೇವಾಲಯ, ರಾಗ, ಸ್ವರ, ಪ್ರೀತಿ, ಕಲಿ, ವೀರ, ತಿಳಿ, ಕಳೆ, ಕಾಂತಿ, ನಷ್ಟ, ಮರ್ಯಾದೆ, ಗೌರವ, ಎಲ್ಲೆ. ನಾನಾರ್ಥಕ ಅಂದರೆ 2 ಅರ್ಥ ಕೊಡ್ತಕ್ಕಂಥ ಪದಗಳನ್ನು ಬರಿಬೇಕು. ಅದಕ್ಕೆ ನಾನಾರ್ಥಗಳು ಅಂತ ಕರೀತಾರೆ. ಸಮಾನಾರ್ಥಕಗಳಂದ್ರೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಪದಗಳು ಬರಿಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ದೊರೆ ಅಂದರೆ ರಾಜ, ಇನ್ನೊಂದು ದೊರೆ ಅಂದರೆ ಸಿಗು. ಇದು ನಾನಾರ್ಥಕ ಆಯಿತು. ಗಂಡ ಅಂದರೆ ಏನು? ಯಜಮಾನ. ಇನ್ನೊಂದು ಗಂಡ ಅಂತಂದ್ರೆ ಅಪಾಯ. ಹತ್ತಿ ಅಂದರೆ ಅದು ಒಂದು ರೀತಿ ಬಟ್ಟೆ. ಆಮೇಲೆ ಹತ್ತಿ ಅಂದರೆ ಏರು. ಈ ಥರನಾಗಿರ್ತಕ್ಕಂಥದ್ದು ನಾನಾರ್ಥಕಗಳನ್ನು ಬರಿಬೇಕು. ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್. 51 ನಿಮಗೆ ನಾನಾರ್ಥಕಗಳನ್ನು ನಾನು ಕೊಟ್ಟಿದ್ದೀನಿ. ಇನ್ನು ತತ್ಸಮ ತದ್ಭವಗಳು: ಅಗ್ನಿ, ಅಗ್ಗಿ, ಅಡವಿ, ಅಟವಿ, ಗೂಕ, ಗೂಗೆ, ಆಕಾಶ, ಆಗಸ, ಅಪ್ಪನೆ, ಆಜ್ಞೆ, ಗ್ರಹ, ಗರ, ಆಚಾರ್ಯ, ಆಚಾರಿ, ಅಜ್ಜ, ಆರ್ಯ, ಪನ, ವರ್ಣ, ಅಮೃತ, ಅಮರ್ಧು, ಅಕ್ಕರ, ಅಕ್ಷರ, ಪಗೆ, ಹಗೆ, ಆಯುಷ್ಯ, ಆಯಸ್ಸು, ಕ್ಷಮೆ, ಕ್ಷಮ, ರಾಜ, ರಾಯ, ಔಷಧ, ಔಷಧ, ಕರುಣೆ, ಕರುಣ, ವೇಷ, ಯಾಸ.
ಇವೆಲ್ಲ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ತತ್ಸಮ ತದ್ಭವಗಳು. ಇಷ್ಟು ನೀವು ಪ್ರಿಪೇರ್ ಮಾಡಿದರೆ ಇವು ಬಿಟ್ಟು ಬೇರೆ ನಿಮಗೆ ಎಕ್ಸಾಮ್ಗೆ ಬರೋದೇ ಇಲ್ಲ. ಸೊ ಇವೇ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥವುಗಳು. ಇನ್ನು ನುಡಿಗಟ್ಟುಗಳನ್ನು ವಾಕ್ಯಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬಳಸಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಯಾಕಂದರೆ ನಿಮ್ಮ ಎಕ್ಸಾಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ನುಡಿಗಟ್ಟುಗಳನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಲಿಕ್ಕೆ ಕೇಳ್ತಾರೆ. ಇಲ್ಲಿ ಇದೆ ನೋಡಿ, ಕಾಲು ಕೀಳು, ಅಪಾಯವನ್ನು ಅರಿತು ನಾನು ಅಲ್ಲಿಂದ ಕಾಲು ಕೀತೇನು. ಕಣ್ಣು ಕೆಂಪಗೆ ಮಾಡು, ನಾನು ಓದದಿರುವುದನ್ನು ಕಂಡು ತಂದೆ ಕಣ್ಣು ಕೆಂಪಗೆ ಮಾಡಿದರು. ಅನ್ನಕ್ಕೆ ಕಲ್ಲು ಹಾಕು, ಇನ್ನೊಬ್ಬರ ಅನ್ನಕ್ಕೆ ಕಲ್ಲು ಹಾಕಬಾರದು. ಎಂಜಲಿಗೆ ಕೈಯೊಡ್ಡು, ಬೇರೆಯವರ ಎಂಜಲಿಗೆ ಕೈಯೊಡ್ಡಬೇಡ. ಸೊ ಈ ಥರನಾಗಿರ್ತಕ್ಕಂಥ ನುಡಿಗಟ್ಟುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ವಾಕ್ಯಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಒಂದೆರಡಾದರೂ ನಿಮಗೆ ಬಂದೇ ಬರ್ತವೆ. ಇನ್ನು ವಿಭಕ್ತಿ ಪ್ರತ್ಯಯಗಳು ನೋಡಿ. ಸೊ ನಿಮಗೆ ಶಬ್ದಗಳನ್ನು ಕೊಡ್ತಾರೆ ಈ ಥರ. ರಾಮನು ಅಂತ ಇದೆಯಲ್ಲ, ಇಲ್ಲಿ ಹೂ ಇದೆ. ಸೊ ಹೂ ಅಂದರೆ ಏನದು? ಪ್ರಥಮ. ಅನ್ನು ಬತ್ತಂದರೆ ದ್ವಿತೀಯ. ಓಕೆ, ಇಂದ ಬತ್ತಂದರೆ ತೃತೀಯ. ಗೆ ಕೆ ಹೀಗೆ ಬಂದರೆ ಚತುರ್ಥಿ. ದೆಸೆಯಿಂದ ಅಂತ ಬಂದರೆ ಪಂಚಮಿ. ಲಾಸ್ಟ್ ಬಂದರೆ ಷಷ್ಠಿ. ಅಲ್ಲಿ ಇಲ್ಲಿ ಬತ್ತಂದರೆ ಕೊನೆಗೆ ಸಪ್ತಮಿ. ಆಮೇಲೆ ಆ ಎ ಇರ ಬತ್ತಂದರೆ ಸಂಬೋಧನ. ಇದು ಕೂಡ ವಿಭಕ್ತಿಗಳನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಪ್ರಬಂಧಕ್ಕೆ ಬರ್ತೀನಿ. ಸೊ ಪ್ರಬಂಧ 4 ಮಾರ್ಕ್ಸಿಗೆ. ಇಲ್ಲಿ ನಾನು ಒಂದು 3 ಪ್ರಬಂಧಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಪ್ರತಿ ಸಾರಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಅಂತ ಇದೆ. ಸೊ ಬಟ್ ಪ್ರಬಂಧಗಳನ್ನು ಬರೆಯುವಾಗ ನೀವೇನು ಮಾಡಬೇಕಪ್ಪ ಅಂದರೆ 3 ಸ್ಟೆಪ್ಸ್ಗಳನ್ನು ಹಾಕಬೇಕು. ಸೊ ಫಸ್ಟಿಗೆ ಪೀಠಿಕೆ ಬರೀಬೇಕು, ಆಮೇಲೆ ವಿಷಯದ ನಿರೂಪಣೆ ಬರೀಬೇಕು, ಲಾಸ್ಟಿಗೆ ಉಪಸಂಹಾರವನ್ನು ಬರೀಬೇಕು. ಸೊ ಫಸ್ಟ್ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ಪೀಠಿಕೆ ಅಂತ ಹಾಕ್ಕೊಡ್ರಿ. ಪೀಠಿಕೆ ಅಂತ ಬರೀರಿ. ಕನ್ನಡ ಭಾಷೆ ವಿಶ್ವದ ಸುಂದರ ಭಾಷೆಗಳಲ್ಲಿ ಒಂದು. ಭಾರತದ ಪ್ರಾಚೀನ ಭಾಷೆಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಕನ್ನಡ ಭಾಷೆ ಹೊಂದಿದೆ. ಸುಮಾರು 2000 ವರ್ಷಗಳಿಗೂ ಹೆಚ್ಚು ಕಾಲದ ಇತಿಹಾಸ ಹೊಂದಿರುವ ಕನ್ನಡವನ್ನು 6 ಕೋಟಿಗೂ ಹೆಚ್ಚು ಜನ ಮಾತನಾಡ್ತಾರೆ. ದ್ರಾವಿಡ ಭಾಷೆಗಳಲ್ಲಿ ಪ್ರಧಾನವಾದ ಭಾಷೆ ಕನ್ನಡ. ಆಮೇಲೆ ಇಲ್ಲಿ ಏನು ಮಾಡಿರಪ್ಪ ಅಂದರೆ ವಿಷಯದ ನಿರೂಪಣೆ ಅಂತ ಹಾಕ್ರಿ. ಓಕೆ, ಇಲ್ಲಿ ವಿಷಯದ ನಿರೂಪಣೆ ಅಂತ ಹಾಕಿ ಒಂದೆರಡು ಪ್ಯಾರಾಗ್ರಾಫಲ್ಲಿ ಬರೆದು ಲಾಸ್ಟ್ ಏನು ಮಾಡಿರಪ್ಪ ಅಂದ್ರೆ ಉಪಸಂಹಾರವನ್ನು ಬರೀಬೇಕು. ಆವಾಗ ನಿಮ್ಗೆ ಏನು ಮಾಡ್ತಾರೆ? 4 ಮಾರ್ಕ್ಸ್ ಕೊಡ್ತಾರೆ. ಸೊ ಇದು ಒಂದು ಕೊಟ್ಟಿದ್ದೆ. ಸೊ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಬಂಧ ಯಾವುದಪ್ಪ ಅಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆಗೊಳಿಸುವಲ್ಲಿ ಯುವಜನರ ಪಾತ್ರ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ಫಸ್ಟ್ ಬರುವಾಗ ಇಲ್ಲಿ ಸ್ವಲ್ಪ ಪೀಠಿಕೆ ಅಂತ ಹಾಕ್ಕೊಡ್ರಿ. ಆಮೇಲೆ ಇಲ್ಲಿ ವಿಷಯದ ನಿರೂಪಣೆ ಅಂತ ಹಾಕ್ಕೊಡ್ರಿ. ಯಾಕಂದರೆ ಎಲ್ಲ ಭ್ರಷ್ಟಾಚಾರ ಇದೆ. ಸೊ ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ ಯುವಕರು ಏನೆಲ್ಲ ಮಾಡಬೇಕು ಅನ್ನೋದನ್ನು ಜನರಲಾಗಿ ನೀವು ಬರಿಬೋದು. ಬಟ್ ವಾಕ್ಯಗಳು ಏನಾಗಬೇಕು ಅಂದ್ರೆ ಕರೆಕ್ಟ್ ಆಗಬೇಕು. ಇಲ್ಲಿ ಲಾಸ್ಟ್ ಉಪಸಂಹಾರ ಬರೆದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ಪ್ರತಿ ಸಾರಿ ಕೇಳ್ತಾರೆ ಏನಪ್ಪ ಅಂದರೆ ಮೂಢನಂಬಿಕೆಗಳ ಮೇಲೆ ಒಂದು ಬರ್ತಾ ಇದೆ. ಸೊ ನಾನು ಮೂಢನಂಬಿಕೆಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಅದನ್ನು ಏನು ಮಾಡಿ ಅಂತಂದರೆ ಫಸ್ಟ್ ಪೀಠಿಕೆ, ಆಮೇಲೆ ವಿಷಯದ ನಿರೂಪಣೆ, ಆಮೇಲೆ ಲಾಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ ಉಪಸಂಹಾರ ಅಂತ ಹಾಕಿ ಇದನ್ನು ಕೂಡ ಕಲ್ಕೊಡ್ರಿ. ಇನ್ನು ಪತ್ರಕ್ಕೆ ಬರ್ತೀನಿ. ಇದು ಮನವಿ ಪತ್ರ. ವಿದ್ಯುತ್ ಶಕ್ತಿ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಪತ್ರ ಬರೀರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಮನವಿ ಪತ್ರ ಬರೀಬೇಕಾದ್ರೆ ಇಲ್ಲಿ ದಿನಾಂಕ ಮತ್ತು ಸ್ಥಳ ಹಾಕಬೇಕು. ಸೊ ಎಕ್ಸಾಮ್ ಡೇಟ್ ಹಾಕ್ರಿ, ನಿಮ್ಮ ಊರು ಹಾಕ್ರಿ. ಸೊ ಇದು ಯಾರಿಗೆ ಬರೀಬೇಕು? ವಿದ್ಯುತ್ ಶಕ್ತಿ ಸಮರ್ಪಕ ಕಾರ್ಯನಿರ್ವಾಹಕ ಅಭಿಯಂತರರು. ಇಲ್ಲೇ ಬರೀರಿ, ಕಾರ್ಯನಿರ್ವಾಹಕ ಅಭಿಯಂತರರು ಹೆಸ್ಕಾಂ ಹುಬ್ಳಿ ಅಂತ ಬರೋದು. ಸೊ ಪಿನ್ ಕೋಡ್ ಬರೀರಿ. ಇಂದ ನಿಮ್ಮ ಹೆಸರು, ನಿಮ್ಮ ಬಡಾವಣೆ, ಊರು ಬರೀರಿ. ಆಮೇಲೆ ಮಾನ್ಯರೇ ಬರೀರಿ. ವಿಷಯ ಏನು? ವಿದ್ಯುತ್ ಶಕ್ತಿ ಸಮರ್ಪಕ ಸರಬರಾಜು ಮಾಡುವ ಕುರಿತು. ಅವಾಗ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಏನು ಬರೀಬೇಕು? ಭಾಳಷ್ಟು ವಯಸ್ಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರಿಗಾಗಿ ರಾತ್ರಿ ವಿದ್ಯುತ್ ಶಕ್ತಿ ಬೇಕು. ಸೊ ಅದಕ್ಕಾಗಿ ನೀವು ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸಬೇಕಂತ ಬರೆದು ಇಲ್ಲಿ ವಂದನೆಗಳೊಂದಿಗೆ ಬರೀರಿ. ತಮ್ಮ ವಿಶ್ವಾಸ ಅಂತ ಬರೆದು ಸೊ ನಿಮ್ಮ ಹೆಸರು ಅಥವಾ ಸಹಿ ಮಾಡಿದರೆ ಇದು ಆಗ್ತದೆ. ಇನ್ನು ಇದು ಬರಲಿಲ್ಲ ಅಂದರೆ ಏನಪ್ಪ ಅಂದ್ರೆ ಪ್ರಾಚಾರ್ಯರಿಗೆ ಬರೀತಕ್ಕಂಥ ಪತ್ರಗಳು ಬರ್ತವೆ. ಇಲ್ಲಿ ವರ್ಗಾವಣೆ ಮತ್ತು ಅಂಕಪಟ್ಟಿ ಕೋರಿ ಬರೆದಿದ್ದೀನಿ. ಅಂಕಪಟ್ಟಿ ಕೋರಿ ಇರ್ತಕ್ಕಂಥ ಪತ್ರ ಇದೆ. ಸೊ ಫಸ್ಟ್ ದಿನಾಂಕ ಬರೀಬೇಕು, ಸ್ಥಳ ಎಕ್ಸಾಮ್ ಡೇಟೇ, ನಿಮ್ಮೂರು ಬರೀರಿ. ಆವಾಗ ಯಾರಿಗೆ ಬರೀಬೇಕಿದು? ಪ್ರಾಚಾರ್ಯರು, ನಿಮ್ಮ ಕಾಲೇಜ್ ಹೆಸರು, ಊರು, ಇಂದ ಬರೆದು ನಿಮ್ಮ ಹೆಸರು, ನಿಮ್ಮ ದ್ವಿತೀಯ PUC ಕಲಾ ಇದ್ದರೆ ಕಲಾ, ವಿಜ್ಞಾನ ಇದ್ದರೆ ವಿಜ್ಞಾನ, ವಾಣಿಜ್ಯ ಇದ್ದರೆ ವಾಣಿಜ್ಯ, ಕಾಲೇಜ್ ಹೆಸರು, ಊರು. ಸೊ ಮಾನ್ಯರೇ ಏನು ಬೇಕು? ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಕೊಡುವ ಕುರಿತು ಅಂತ ಬರೀರಿ. ಆವಾಗ ನಿಮ್ಮ ಕಾಲೇಜಿನಲ್ಲಿ ನಾನು ದ್ವಿತೀಯ PUC ಪಾಸಾಗಿದ್ದೇನೆ, ಮುಂದಿನ ವ್ಯಾಸಂಗಕ್ಕಾಗಿ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಬೇಕು ಎಂದು ಸೊ ಮಾನ್ಯರು ಕೊಡಬೇಕು ಅಂತ ಬರೆದು ಇಲ್ಲಿ ವಂದನೆಗಳಂತ ಬರೆದ್ರಿ. ಇಲ್ಲಿ ಇಂತಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಹೆಸರು ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಇದು ಬರಲಿಲ್ಲ ಅಂದ್ರೆ ಸೊ ಒಂದು ವೈಯಕ್ತಿಕ ಪತ್ರ ಕೇಳ್ತಾರೆ.
ಅದು ತಂದೆ ತಾಯಿ ಆಗಿರ್ಬೋದು, ಗೆಳೆಯ ಗೆಳತಿ ಆಗಿರ್ಬೋದು, ಸಹೋದರ ಸಹೋದರಿ. ಇಲ್ಲಿ ವೈಯಕ್ತಿಕ ಪತ್ರ ಬರೀಬೇಕಾದ್ರೆ ಏನಿದೆ, ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಗೆಳೆಯ ಗೆಳತಿಯನ್ನು ಆಹ್ವಾನಿಸಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಬರ್ತದಪ್ಪ ಅಂದ್ರೆ ಇಲ್ಲಿ ಇಂದ ಅಂತ ಬರ್ತದ. ನಿಮ್ಮ ಹೆಸರು, ನಿಮ್ಮ ಕಾಲೇಜ್ ಹೆಸರು, ತರಗತಿ ಕಾಲೇಜ್ ಹೆಸರು, ಊರು ಬರೀರಿ, ಎಕ್ಸಾಮ್ ಡೇಟ್ದನ್ನೇ ಬರೀರಿ. ಆಮೇಲೆ ಇದು ಯಾರಿಗೆ ಬರೀಬೇಕು? ಗೆಳೆಯ ಗೆಳತಿ. ಗೆಳೆಯ ಗೆಳತಿ ಅಂದರೆ ಪ್ರೀತಿ ಅಂತ ಬರಿತೀವಿ. ತಂದೆ ಅಂದರೆ ತೀರ್ಥರೂಪ ತಂದೆಯವರಿಗೆ, ತಾಯಿ ಅಂದರೆ ಮಾತೃಶ್ರೀ ಅವರಿಗೆ, ಅಣ್ಣ ಅಂದರೆ ಆತ್ಮೀಯ ಸಹೋದರ, ಹೀಗೆ ಬರಿತೀರಿ. ಸೊ ಫಸ್ಟ್ ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಕಾಮನ್. ಅದು ನಿನ್ನ ಗೆಳತಿ ಸುವರ್ಣ ಮಾಡುವ ನಮಸ್ಕಾರಗಳು, ನಾನು ಇಲ್ಲಿ ನನ್ನ ಅಭ್ಯಾಸದೊಂದಿಗೆ ಆರಾಮಾಗಿದ್ದೇನೆ, ನೀವು ಕೂಡ ಆರಾಮಾಗಿರೋಂಥ ಭಾವಿಸ್ತೀನಿ ಅಂತ ಬರೀರಿ. ಆಮೇಲೆ ಲಾಸ್ಟ್ ಇಲ್ಲಿ ಕಾಲೇಜ್ನಲ್ಲಿ ಈ ಡೇಟ್ಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ, ಸಾಂಸ್ಕೃತಿಕ ಚಟುವಟಿಕೆಗಳಿದೆ, ಬಹುಮಾನ ವಿತರಣೆ ಅದ. ಸೊ ಈ ಥರ ಅತಿಥಿಗಳು ಬರೋರಿದ್ದರೆ ನೀನು ಕೂಡ ಬರಬೇಕು ಅಂತ ಹೇಳೋದು ಲಾಸ್ಟ್ ವಂದನೆಗಳಂತ ಬರೆದು ಹೊರ ವಿಳಾಸವನ್ನು ಹಾಕಬೇಕು. ಇಲ್ಲಿ ಇಂತಿನಿನ ಗೆಳತಿ ಅಂತ ಬರೀದಿ, ಸುವರ್ಣ ಇದೆ. ಸೊ ಯಾರಿಗೆ ಬರಿಬೇಕಂತವ್ರ ಹೆಸರು, ಬಡಾವಣೆ, ಊರು ಬರೆದ್ರೆ ಇದು ಗೆಳತಿಗೆ ಬರೀತಕ್ಕಂಥ ಪತ್ರ ಆಗ್ತದೆ. ಸೊ ಫಾದರ್, ಮದರ್, ಬ್ರದರ್ದು ಕೂಡ ಸೇಮ್ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಇಷ್ಟು ನಾನು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಹೊಂದಿಸಿ ಬರೆಯಿರಿ 5 ಅಂಕ ಹೇಳಿದ್ದೀನಿ, ಎಸ್ಸೆಗೆ 4 ಮಾರ್ಕ್ಸ್ ಹೇಳಿದ್ದೀನಿ, ಸೊ ಗ್ರಾಮರ್ಗೆ ಸಂಬಂಧಪಟ್ಟಂತೆ 8 ಮಾರ್ಕ್ಸ್ ಹೇಳಿದ್ದೀನಿ, ಆಮೇಲೆ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ 4 ಮಾರ್ಕ್ಸ್ ಹೇಳಿದ್ದೀನಿ. ಸೊ ಟೋಟಲ್ ಎಷ್ಟೈತಪ್ಪ ಅಂದರೆ 21 ಮಾರ್ಕ್ಸ್ದಲ್ಲಿರ್ತಕ್ಕಂಥ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಹೇಳಿದ್ದೀನಿ. ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಬರೀತಕ್ಕಂಥ ಕೆಲಸ ನಿಮ್ಮದು. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.